ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅಕ್ಷು ಪ್ರತು ಯೂಟ್ಯೂಬ್ ಚಾನಲ್. ಇವಾಗ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನೀಗ ವ್ಲಾಗ್ ಸ್ಟಾರ್ಟ್ ಮಾಡ್ತಿರೋ ಟೈಮ್ ಬಂದು ನೈಟ್ 10 o'clock ಆಗಿದೆ. ಇದು ಏನು ವ್ಲಾಗ್ ಅಂತ ಹೇಳಿದರೆ ಗೌರಿ ಗಣೇಶ ಹಬ್ಬದ ವ್ಲಾಗ್. ಸೊ ನಾಳೆ ಗೌರಿ ಹಬ್ಬ ಇದೆ. ಇವತ್ತು ಅದ್ರದ್ದು ಹಿಂದಿನ ದಿನದ ವ್ಲಾಗ್ನ ಮಾಡ್ತಾ ಇದ್ದೀನಿ. ಅಂದರೆ ಈಗ ಆಲ್ಮೋಸ್ಟ್ ನೈಟ್ ಇನ್ 2 hours ಆದರೆ ನೆಕ್ಸ್ಟಿಗೆ ಶಿಫ್ಟ್ ಆಗಿಬಿಡುತ್ತೆ. ಆಲ್ರೆಡಿ ಟೈಮ್ ಆಗಿದೆ. ಸೊ ಅದಕ್ಕೆ ಇವಾಗ ವ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ ಅಕ್ಕ ಏನು ಮಾಡ್ತಿದ್ದಾರೆ ಅಂತ ನೋಡೋಣ. ಅವ್ರು ಇಲ್ಲೇ ಕೂತಿದ್ದಾರೆ. ಅವ್ರಿಗೂ ವರ್ಕ್ ನೈಟ್ ಶಿಫ್ಟು, ಅವ್ರು ವರ್ಕ್ ಮಾಡ್ತಾ ಇದ್ದಾರೆ. ಸೊ ಇವಾಗ ಎಲ್ಲ ಕೆಲಸನೂ ನಾನೇ ಮಾಡಬೇಕು. ಎಲ್ಲ ಕೆಲಸ ನೀನೇ ಮಾಡಬೇಕು. ಲೈಟ್ ಆಗ್ತೀನಿ ವರ್ಕ್ ಮಾಡ್ತಾ ಇದ್ದೀನಿ. ಹಾಂ, ಕಾಣಿಸ್ತಾ ಇದ್ದೀರಾ? ಏನಂತ ಅಂದರೆ ನಾಳೆ ಹಬ್ಬ ಇದೆ, ಬಟ್ ನಮ್ಮಮ್ಮ ಇಲ್ಲ, ಅವ್ರಿಗೆ ನೈಟ್ ಡ್ಯೂಟಿ ಇವತ್ತು. ಸೊ ನಾಳೆ ಬೆಳಗ್ಗೆನೇ 6 ಒಳಗೆ ಪೂಜೆ ಆಗಬೇಕು. ಅದಕ್ಕೆ ಎಲ್ಲ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಸೊ ಇವಾಗ ಫಸ್ಟ್ ಇಲ್ಲಿ ಎಲ್ಲ ಫ್ರೂಟ್ಸು ಎಲ್ಲ ರೆಡಿಯಾಗಿದೆ, ಫ್ಲವರ್ಸ್ ಇದೆ. ಗೈಸ್ 11 ಗಂಟೆ ಆದರೂ ಮಲ್ಕೊಳ್ದೆ ಕೆಲಸ ಮಾಡ್ತಾ ಇದ್ದಾಳೆ. ಲೈಟ್ ಹಾಕ್ತಾ ಇದ್ದೀನಿ ದೇವ್ರ ಮನೆಗೆ. ದೇವ್ರ ಮನೆಗೆ ಲೈಟಿಂಗ್ಸ್ ಹಾಕ್ತಾ ಇದ್ದೀನಿ. ಹೇಗೆ ನನ್ನ ಜೊತೆ ಇವತ್ತು ಕಂಪನಿಗೆ ಇರ್ತಾಳೆ ಅನ್ಸುತ್ತೆ ಫುಲ್ ನೈಟ್. ಅತ್ತೆ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಹೋಗಿದ್ದಾರೆ. ನಾಳೆ ಬೆಳಗ್ಗೆದ್ದು ಪೂಜೆ ಮಾಡೋದಷ್ಟೇ. ಚೆನ್ನಾಗಿರಲಿ, ಡೆಕೋರೇಟ್ ಮಾಡೋಣ ಅಂತ ಹೇಳಿ ಒಂದು ಐಡಿಯಾ ಏನೋ ಬಂತು. ಲೈಟಿಂಗ್ಸ್ ಇತ್ತು, ಹಾಗೆ ಹಾಕ್ತಾ ಇದ್ದೀನಿ. ಬಟ್ ಲೈಟಿಂಗ್ಸ್ ತುಂಬ ಉದ್ದ ಇದೆ. ಹೌದಾ? ಅದಕ್ಕೆ ಏನು ಸೈಡಲ್ಲಿ ರೌಂಡ್ ಮಾಡಿ ಸ್ವಲ್ಪ ಸೈಡಿಗೆ ಇರ್ತೀನಿ, ಹಾಗೆ ಲೈಟ್ ಬರಲಿ. ಮಾಡು. ಮೆಹಂದಿ ಯಾರೋ ಕೊಟ್ಟಿದ್ದು? ಅಕ್ಷತಾ ಸಿ ಮೆಹಂದಿ ಬ್ರೈಡಲ್ ಆರ್ಟಿಸ್ಟ್ ಅವರು. ನೋಡಿ, ನಾನು ಹಾಕೊಂಡಿದ್ದೀನಿ. ಕಲರ್ ಕಳಿಸ್ಬಿಟ್ಟೆ. ನಾಳೆ ಕಲರ್ ಬರುತ್ತೆ. ಆ್ಯಕ್ಚುಲಿ ಬೇಗ ತೊಳೆದ್ಬಿಟ್ರಿ, ಅದಕ್ಕೆ ಕಲರ್ ಇಲ್ಲ ಅಷ್ಟು. ಹೌದು. ನಾನು ಹೋಗ್ತೀನಿ, ನನ್ನ ಕೆಲಸ ಬಂದು. ಬಾಯ್. ಸೊ ಟೈಮು ಇವಾಗ ಎಷ್ಟು ಗಂಟೆ? 3:20 ಆಗಿದೆ. ಅದು ಆಲ್ರೆಡಿ ಸ್ನಾನ ಆಗಿದೆ. ನಾನು ಆವಾಗಲೇ ಬ್ರೇಕ್ ತಗೊಂಡು ಸ್ನಾನ ಮಾಡಿದೆ. ಪ್ರತೀಕ್ಷಾ ಇವಾಗ ಎದ್ಲು. ಇವಾಗ ಅವಳು ಗುಡಿಸ್ತಾ ಇದ್ದಾಳೆ. ಗುಡಿಸ್ಬಿಟ್ಟು ಪೂಜೆ ಮಾಡ್ತಾಳೆ. ನಾನು ಇವನ್ನ ಕೆಲಸ ಮಾಡ್ತಾನೇ ಇದ್ದೀನಿ. ಓಕೆ. ನಾನು ಮೇಲೆ ಗುಡಿಸ್ಬಿಟ್ಟು ಇವಾಗ ಕೆಳಗೆ ಬಂದೆ. ಇಲ್ಲಿ ರಂಗೋಲಿ ಹಾಕ್ತಾ ಇದ್ದಾರೆ ಈಗ. ಸೊ ಹೊಸ್ಲಿಗೆ ಹಾಕಾಯ್ತು, ಇಲ್ಲಿ ಹಾಕ್ತಾ ಇದ್ದಾರೆ. ಇನ್ನು ಹೊಸ್ಲು ಪೂಜೆ ಎಲ್ಲ ಆಗಬೇಕು. ಟೈಮ್ ಬಂದು 4:25, 4:25 ಆಗಿದೆ. ಅಲ್ಲಿದೆ. ಸೊ ಇವಾಗ ಎಲ್ಲನೂ ರೆಡಿ ಮಾಡ್ಕೊಬೇಕು. ನಂದೇನು ಸ್ನಾನ ಆಗಿಲ್ಲ, ಸ್ನಾನ ಕೂಡ ಆಗಬೇಕು. ಇವ್ರು ಹಾಕೋದ್ರೊಳಗೆ ನಾನು ಹೋಗಿ ನನ್ನ ಸ್ನಾನ ಮುಗಿಸ್ಕೊಂಬರ್ತೀನಿ. ಅಕ್ಕ ಇವಾಗ ಹೊರಗಡೆ ರಂಗೋಲಿ ಹಾಕ್ತಾ ಇದ್ದಾರೆ. ಹೇಗೆ ಅನಿಸ್ತಿದೆ ಬೆಳಗ್ಗಿಂದ ರಂಗೋಲಿ ಹಾಕ್ತಾ ಇರೋದು? ತುಂಬ ಖುಷಿ ಆಗ್ತಿದೆ. ಹಬ್ಬ ಅಲ್ವಾ? ಬೆಳಗ್ಗೆ ಸ್ನಾನ ಆಗಿ ರಂಗೋಲಿ ಹಾಕ್ತಾ ಇದ್ದಾರೆ. ನಾನು ಒರೆಸಿ ಗುಡಿಸಿ ಎಲ್ಲ ಮುಗಿಸಿ ಮುಂದೆಗಡೆ ಎಲ್ಲ ನೀರು ಹಾಕಿ ಇಲ್ಲೆಲ್ಲ ನೀರು ಹಾಕ್ತೆ. ಇವಾಗ ನಾನು ಸ್ನಾನ ಮಾಡ್ಕೊಂಡು ಬರ್ತೀನಿ. ಟೈಮು ಆಲ್ಮೋಸ್ಟ್ 4:45 ಆಗೋಕ್ಕಾಗಿದೆ. ಇನ್ನು ನೋಡಿ ಎಷ್ಟು ಕತ್ಲಿದೆ ಅಂತ. ಸೊ ಇವರಲ್ಲಿ ರಂಗೋಲಿ ಹಾಕ್ತಾ ಇದ್ದಾರೆ. ಫುಲ್ ಇವಾಗ ನಾನು ರೆಡಿಯಾಗಿದ್ದೀನಿ. ಟೈಮ್ 5:30 ಆಗಿದೆ. ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡೋದಷ್ಟೇ. ಲೈಟ್ ಎಲ್ಲ ಇದು ಬಿಚ್ಚಿಬಿಟ್ಟದ್ದು. ರಾತ್ರಿ ಮಲಗಿ ಬೆಳಗ್ಗೆ ಹೇಳೋಷ್ಟರಲ್ಲಿ ಎಲ್ಲ ಪ್ಲಾಸ್ಟರ್ ಅನ್ಸುತ್ತೆ ಟೈಲ್ಸ್ ಮೇಲೆ. ಅದು ನಿಂತಿರಲಿಲ್ಲ. ಸೊ ಎಲ್ಲ ಬಿದ್ದೋಗಿತ್ತು. ಅದಕ್ಕೆ ತೆಗೆದುಬಿಟ್ಟೆ. ಬೇಡ, ಆಮೇಲೆ ದೇವ್ರ ಫೋಟೋದ ಮೇಲೆಲ್ಲ ಬಿದ್ದರೆ ಅಂತ ಹೇಳಿ ಅದನ್ನು ತೆಗೆದುಬಿಟ್ಟೆ. ಓಕೆ, ಪೂಜೆ ಮಾಡೋಕ್ಕೆ ಹಿಂಗೆ ರೆಡಿ ಆಗಿದ್ದಾಳೆ. ನಾನೇನಿಲ್ಲ ಗೈಸ್, ನಾನೇನು ಬೇಡ. ಇನ್ನು ನೈಟ್ ಡ್ಯೂಟಿಲಿ ಇನ್ನು ಅರ್ಧ ಗಂಟೆ ಇದೆ. ಲಾಗೌಟ್ ಆಗೋಕ್ಕೆ 6 ಗಂಟೆ. ಅದಕ್ಕೆ ಇವರು ಹೋಗಿ ಇನ್ನೊಂದು ಮಲ್ಕೋತಾರೆ ಇವರು.
ಸೊ ಇವಾಗ ಹೊಸಲು ಪೂಜೆ ಮುಗಿಸ್ಬಿಟ್ಟು ನೋಡಿ ಗೈಸ್, ನನ್ನ ರಂಗೋಲಿ, ತೋರಿಸಿ ನಿಮ್ಮ ರಂಗೋಲಿ. ನನ್ನ ರಂಗೋಲಿ ಚೆನ್ನಾಗಿದೆಯಾ? ಆಚೆ ಕಡೆನೂ ಹಾಕಿದ್ದೀನಿ, ಅದನ್ನು ಆಮೇಲೆ ತೋರಿಸ್ತೀನಿ. ಸದ್ಯಕ್ಕೆ ಇಷ್ಟು ಸಾಕು. ಬೆಳಗ್ಗೆ ಆಗಿಲ್ಲ ಆದರೆ 6 ಗಂಟೆಗೆ ಯಾವಾಗಲೂ ಆಗುತ್ತೆ, ಇವತ್ತೇ ಆಗಿಲ್ಲ. 10 ಗಂಟೆಗೆ 7:30 ಒಳಗೆ ಪೂಜೆ ಮಾಡಬೇಕು. ಮಾಡು, ಕ್ಲೀನ್ ಮಾಡು. ನಾವಿವಾಗ ಎಲ್ಲ ಆಯಿತು, ಈಗ ಹೊಸಲು ಪೂಜೆ ಮಾಡ್ತಾಯಿದ್ದೀವಿ. ಆಯಿತಾ? ದೇವ್ರ ಪೂಜೆ ಮಾಡಿದ್ರೆ ಹಾಂ, ದೇವ್ರ ಪೂಜೆ. ಸೊ ನಮ್ಮದು ಹೊಸಲು ಪೂಜೆ ಆಯಿತು. ಇವಾಗ ದೇವ್ರ ಮನೆ ಪೂಜೆ ಮಾಡಬೇಕು. ಆ್ಯಕ್ಚುಲಿ ಇವಾಗ ಟೈಮ್ ಬಂದು 9 o'clock ಆಗಿದೆ. ಸೊ ನಾನು ಹೀಗಿದ್ದೀನಿ. ಅಕ್ಕ ಹೀಗಿದ್ದಾರೆ, ಅವ್ರು ಮಲಗಿದ್ದಾರೆ. ಡಿಸ್ಟರ್ಬ್ ಮಾಡೋದು ಬೇಡ. ಅವ್ರ ಫೋನ್ನ ಎತ್ಕೊಂಡು ನಾನೇ ವಿಡಿಯೋ ಮಾಡೋಣ ಅಂತ ಹೋಗ್ತಾ ಇದ್ದೀನಿ. ಸೊ ಲೆಟ್ಸ್ ಸಿ. ಮೆಹಂದಿ ಎಲ್ಲ ಹಾಕ್ಕೊಂಡಿದ್ದೀನಿ. ಕೈಗೆ ಹಾಕಿಲ್ಲ, ಬರೀ ಕೈಗೆ ಮಾತ್ರ ಹಾಕಿದ್ದೀನಿ. ಸೊ ತಿಂಡಿ ಬಂದು ದೋಸೆ, ಕುಂಬಳಕಾಯಿ ಪಲ್ಯ. ಸೊ ಲೆಟ್ಸ್ ಮೇಕ್ ಅ ವಿಡಿಯೋ. ಇಲ್ಲಿ ಅಕ್ಷತಾ ಸಿ ಅವರು ಚಾಪಿಂಗ್ ಮಾಡ್ತಾ ಇದ್ದಾರೆ. ಟೊಮ್ಯಾಟೊ ಆ್ಯಂಡ್ ಆನಿಯನ್. ಮಮ್ಮಿ ಏನೋ ಇತ್ತು, ಬೆಳ್ಳುಳ್ಳಿ ಕಬಾಬ್. ಸಾರಿ. ಸೊ ಇವಾಗ ಇವರು ಚಾಪಿಂಗ್ ಮಾಡ್ತಿದ್ದಾರೆ. ಇನ್ನು ಅಡುಗೆ ಹಾಕಬೇಕು. ಅಲ್ಲಿ ಹೋಳಿಗೆಗೆ ರೆಡಿ ಮಾಡ್ತಾ ಇದ್ದಾರೆ. ಇದು ಹೋಳಿಗೆಗೆ ರೆಡಿ ಮಾಡ್ತಾ ಇರೋರು ಇವರೇ, ಧನಲಕ್ಷ್ಮಿ ನಮ್ಮಮ್ಮ. ಸೊ ನೆಕ್ಸ್ಟ್ ಇವಾಗ ಮೆನು ಬಂದು ಗೀ ರೈಸ್, ಕಾಬಲ್ ಕಡಲೆ, ಲೈಕ್ ಚೆನ್ನ ಮಸಾಲ ಥರ
ಮಸಾಲೆ ಥರ, ಬಟ್ ನನ್ನ ಸ್ಟೈಲ್ ಒಂಥರ ಕುರ್ಮಾ ಮಸಾಲ ಥರ. ನೆಕ್ಸ್ಟ್ ಹೋಳಿಗೆ, ಪಾಯಸ, ಬಜ್ಜಿ, ಎಷ್ಟು ರೆಸಿಪಿ, ಇಷ್ಟು ಐಟಮ್ಸ್. ಇದನ್ನ ಒಂದೊಂದೇ ಹೇಗೆ ಮಾಡ್ತಾ ಇದ್ದೀವಿ ಅಂತ ತೋರಿಸಲ್ಲ, ಬಟ್ ಒಂದು ಗ್ಲಿಮ್ಸ್ ಹಾಕ್ತೀನಿ ಹೇಗೆಲ್ಲ ಮಾಡ್ತೀವಿ ಅನ್ನೋದು. ಅಲ್ಲೇ ಬೇಡ ಮಮ್ಮಿ, ಇದೇ ಜಾಸ್ತಿ. ನಾನು ಬಳೆ ಮೆಹಂದಿ ಎಲ್ಲ ಹಾಕೊಂಡು ಅಡುಗೆ ಮಾಡ್ತೀನಿ. ವಿಡಿಯೋ ಅನ್ನೋದಿದೆಯಾ? ಅದೊಂದು ಹಾಡು ಹೇಳಿ ಕೇಳಿಸ್ಕೊತೀರಿ. ಪಾಲ್ಗಡಲ ಕಡೆದಾಗ ನೀ ಜನಿಸಿದಂತೆ ವಾವ್, ನಿನ್ನ ಕಂಡೆ ಕರೆಕ್ಟಾಗಿ ಲಿರಿಕ್ಸ್ ಲಿರಿಕ್ಸ್ ಕರೆಕ್ಟ್ ಇದೆ, ಬಟ್ ರಾಗ ಕತ್ತೆ ಥರ ಇದೆ. ಇಲ್ಲಿ ನೋಡಿ ಯಾವ ಥರ ಅಂತ. ಹೋಳಿಗೆಗೆ ಪ್ಯಾನ್ನ ಈ ಕಡೆ ತಗೊಬಂದು ಇವರಿಗೆ ಎದ್ದು ನಿಂತು ಕಷ್ಟ ಆಗುತ್ತೆ ಅಂತ ಕುತ್ಕೊಂಡು ಹೋಳಿಗೆ ಮಾಡ್ತಾ ಇದ್ದಾರೆ. ಇವರಲ್ಲಿ ಬೇಯಿಸ್ತಾ ಇದ್ದಾರೆ. ನಾನು ಚಿನ್ನ ಮಸಾಲ ಮಾಡ್ತಾ ಇದ್ದೀನಿ. ಚಿನ್ನ ಮಸಾಲ. ನಾನಿಲ್ಲಿ ಬಾಳೆಕಾಯಿ ಬಜ್ಜಿಗೆ ಕಲಿಸ್ತಾ ಇದ್ದೀನಿ. ಇಲ್ಲಿ ಇವ್ರು ಇನ್ನೂ ಹೋಳಿಗೆ ಬೇಯಿಸ್ತಾನೆ ಇದ್ದಾರೆ. ಸ್ವಲ್ಪ ಆ್ಯಂಗಲ್ ಸರಿ ಇಲ್ಲ. ಇವ್ರು ಹೋಳಿಗೆ, ನಾನು ಗೀ ರೈಸ್ ಮಾಡಿ ಅಲ್ಲ, ನಾನು ಇದು ಕುರ್ಮಾ ಮಾಡಿ ಮತ್ತೆ ಬಜ್ಜಿ ಕಲಸಿಟ್ಟು ಹಿಟ್ಟು ಕಲಸಿಟ್ಟು ಈಗ ಗೀ ರೈಸ್ ಮಾಡ್ತಿದ್ದೀನಿ. ಇವ್ರು ಆಗ್ಲಿಂದ ಬರೀ ಒಂದೇ ಹೋಳಿಗೆ ಮಾಡ್ತಾನೇ ಇದ್ದಾರೆ. ಎಲ್ಲರಿಗೂ ಅರ್ಥ ಆಗ್ತದೆ ಹೋಳಿಗೆ ಬೇಯಿಸ್ತಾನೆ ಇದ್ದಾರೆ. ಮೂರು ಸಲನೂ ಹೋಳಿಗೆ ಬೇಯಿಸ್ತಾನೆ ಇದ್ದಾರೆ. 3 ಸಲ ವಿಡಿಯೋ ತೆಗೆದಾಗಲೂ ಹೋಳಿಗೆನೇ ಬೇಯಿಸ್ತಾ ಇದ್ದಾರೆ. ನಾನು ಬಜ್ಜಿ ಮಿಕ್ಸ್ ಮಾಡೋದ್ರಿಂದ ಶುಂಠಿ ಬೆಳ್ಳುಳ್ಳಿ ಜಜ್ಜಕ್ಕೆ ಬಂದಿದ್ದೀನಿ. ಈಗ ಶುಂಠಿ ಆ್ಯಕ್ಚುಲಿ ಬ್ಲೆಂಡರಿಗೆ ಹಾಕೋಣ ಅಂದ್ಕೊಂಡೆ, ಬಟ್ ಸ್ವಲ್ಪ ಜಸ್ಟ್ ಗೀ ರೈಸಿಗೆ ಇಲ್ಲಿ ಹೋಳಿಗೆ ಇವರು ಸೂಪರ್ ವುಮೆನ್ ಥರ ಅಡ್ವರ್ಟೈಸ್ಮೆಂಟ್ ಅಲ್ಲಿ ಬರ್ತಾರಲ್ಲ ಹಾಗೆ. ಇಲ್ಲಿ ನಾನು ಈ ರೈಸ್ ಮಾಡ್ತಾ ಇದ್ದೀನಿ. ಇಲ್ಲಿ ಹೋಳಿಗೆ ಆಗಿದೆ, ಹೋಳಿಗೆ ಆಗಿದೆ ಆಲ್ರೆಡಿ. ಇನ್ನೊಂದು 4 ಹೋಳಿಗೆ ಇದೆ. ಸೊ ಬೆಳಗ್ಗೆಯಿಂದ ಎಲ್ಲರೂ ಅಡುಗೆ ರೂಮ್, ಬೆಳಗ್ಗೆ ಅಂದರೆ 11:30 ಅಲ್ಲ, ಆಲ್ಮೋಸ್ಟ್ 11:45 ನಾವು 3 ಜನ ಅಡುಗೆ ರೂಮಲ್ಲಿ ಅಡುಗೆ ಮಾಡ್ತಾ ಇದ್ದೀವಿ. 4 ಜನ ಒಬ್ಬರು ಆಗ ಗೆಸ್ಟ್ ಅಪಿಯರೆನ್ಸ್ ಥರ ಅಷ್ಟೇ. ಅವ್ರು ಬಂದು ಹೋಗೋದು, ಬಂದು ಏನಾಗ್ತಿದೆ ನೋಡ್ಕೊಂಡು ಹೋಗೋದು ಅಷ್ಟೇ. ಸೊ ಗೀ ರೈಸ್ ಮತ್ತು ಚೆನ್ನ ಮಸಾಲದಲ್ಲಿ ಕಂಪ್ಲೀಟ್ ಕಾಂಟ್ರಿಬ್ಯೂಷನ್ ನಂದೇ ಇರೋದು. ಕಟ್ಟಿಂಗ್ಸ್ ಕಾಂಟ್ರಿಬ್ಯೂಷನ್ ಇವ್ರದ್ದು. ಊಟ ಮಾಡ್ತಾ ಇದ್ದೀವಿ. ಬಜ್ಜಿ, ಗೀ ರೈಸ್, ಕಾಬೂಲ್ ಕಡಲೆ ಕುರ್ಮಾ, ಇನ್ನು ಪಾಯಸ, ಹೋಳಿಗೆ ಆಲ್ರೆಡಿ ತಿಂದಾಯ್ತು, ತಾಯ್ತೆಲ್ಲ ಆಯಿತು. ಪಾಯಸ ನೆಕ್ಸ್ಟ್, ಇದಾದ್ಮೇಲೆ ಪಾಯಸ. ಓಕೆ, ನಾನಿವಾಗ ತಿನ್ನಬೇಕು. ನೋಡಿ ಹೋಗ್ತಾ ಇದೆ, ಬಿಸಿ ಬಿಸಿ ಇದೆ. ನಾನಿವಾಗ ಗೌರಿ ಹಬ್ಬದ ದಿನನೇ ಬಳೆ ತಗೊಳ್ಳೋಣ ಅಂತ ಹೇಳಿ ಟೌನಿಗೆ ಬಂದಿದ್ದೀನಿ. ದೊಡ್ಡಪ್ಪ ಬಳೆ ತಗೊಳಕ್ಕೆ ಹೇಳಿದ್ರು, ಹಾಗಾಗಿ ನಾವಿಬ್ರು ಬಳೆ ತಗೊಳಕ್ಕೆ ಅಂತ ಬಂದಿದ್ದೀವಿ ಟೌನ್ಗೆ. ಏನು ಹಬ್ಬ ವೈಬ್ಸು, ಫುಲ್ಲು ಹಬ್ಬ ವೈಬ್ಸ್. ಇದು ಗಣಪತಿ ಟೆಂಪಲ್ ತಾನೇ? ಹೌದು. ಫುಲ್ ಹಬ್ಬ ವೈಬ್ಸ್. ರಶ್ ಇದೆ ಟೌನ್ ಕೂಡ, ಫುಲ್ ರಶ್. ನಾನು ನೋಡಿ ಹೆಂಗಿರ್ಕೊಂಡಿದ್ದೀನಿ ಮೊಬೈಲ್ ಮಾಡಿ ಗಟ್ಸ್ಕೊಳ್ತೀರ. ಯಾವ ಕಲರ್ ಬೇಕು? ಯಾವ ಥರ? 2 ಜುಮ್ಕಿ ಥರ ತೊಗೊಳ್ತೀನಿ. ನಿಮಗೇನ ಕೆಳಗಡೆ ಜುಮ್ಕಿ ಇರಲೇಬೇಕಾ? ಇರಲೇಬೇಕು ಅಂತಲ್ಲ, ಡಿಸೈನ್ ಈ ಥರ ಡಿಸೈನ್ ಈ ಥರ ರೈಟು. ಆಯ್ತಾ?
गोलगप्पा ನನ್ನ ವಿಡಿಯೋಗ್ರಾಫರ್ ಪ್ರತೀಕ್ಷಾ ಆಯ್ತಾ ತಿಂದು ನಲ್ಲೋಣ ನನ್ನ ಫೇವ್ರೆಟ್ ಕಾರ್ ಕಾಣಿಸ್ತಾ ಅದು ಚಿಕ್ಕ ಗಾಡಿ ಚಿಕ್ಕ ಗಾಡಿಗೆ ನಮ್ದು ದೊಡ್ಡ ಗಾಡಿಗೆ ನನ್ನ ಕೂರಿಸ್ಕೊಂಡು ನಿನ್ನ ನಾನು ಸನ್ ರೂಫ್ ಮೇಲೆ ಕೂರಿಸ್ಕೊಂಡು ಹೋಗ್ಬೇಕು ಸನ್ ರೂಫ್ ಕೂರಿಸ್ಕೊಂಡೆಲ್ಲ ಹೋಗ್ಬೇಡಿ. ಸೊ ಅದಕ್ಕೆ ಅದು ದೊಡ್ಡದು ಬೇಕು ಸನ್ ರೂಫ್ ಮೇಲೆಲ್ಲ ಕೂರಕ್ಕಾಗಲ್ಲ. ಸನ್ ರೂಫ್ ಸನ್ ರೂಫ್ ಮೇಲೆ ನಿಂತ್ಕೊಂಡು ಬಾ ನೀನು